ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈ ಹಿಂದೆ ವಿಡಿಯೋದಲ್ಲಿ ಕೆಲವು ಡಿಸೈನ್ನ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ರೀತಿಯಾಗಿ ಇವತ್ತಿನ ವಿಡಿಯೋದಲ್ಲೂ ಒಂದು ಡಿಸೈನ್ನ ಒಂದಲ್ಲ ಎರಡು ಡಿಸೈನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಹಾಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ನಲ್ಲಿ ಯಾರಾದರೂ ಇವಾಗ ತಾನೇ ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದರೆ ಆದಷ್ಟು ಆ ಥರದವ್ರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಹಳೆ ವಿಡಿಯೋನಲ್ಲಿ ಬೇಸಿಕ್ ಸ್ಟಿಚ್ ಬಗ್ಗೆ ಆಗಿರ್ಬೋದು, ಮಷಿನ್ ಯಾವ ರೀತಿ ಥ್ರೆಡ್ ಏನಾದ್ರು ಪ್ರಾಬ್ಲಮ್ ಆದರೆ ಯಾವ ರೀತಿ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತೇಳಿ ತುಂಬ ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ನೇ ನಾನು ಶೇರ್ ಮಾಡಿದ್ದೀನಿ. ಓಕೆನಾ? ಆದಷ್ಟು ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಸ್ಯಾಟಿನ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಜರಿ ಥ್ರೆಡ್ನಲ್ಲಿ. ಫಸ್ಟಿಗೆ ಜರಿ ಥ್ರೆಡ್ನ ಸ್ಯಾಟಿನ್ ಲೈನ್ ಹಾಕ್ಕೊಂಡು ಆಮೇಲೆ ಬೇಕಿದ್ರೆ ನಾವು ಡಿಸೈನ್ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬೋದು. ನೀವು ಇದನ್ನು ಯಾವ ಅಂದರೆ ವಿಡ್ತಲ್ಲಿ ಮಾಡ್ಕೋಬೇಕು, ಯಾವ ಲೆಂತಲ್ಲಿ ಮಾಡ್ಕೋಬೇಕು ಅಂತಂದರೆ ನಿಮಗೆ ಇದು ಕ್ಯಾಟ್ಲಾಗ್ ಮಾಡ್ತಿರೋದ್ರಿಂದ ಒಂದು 8ರಿಂದ 10 ಜಾಸ್ತಿ ಆಗುತ್ತೆ. ಒಂದು 8-7 ಇಂಚು ಉದ್ದ ಇದ್ದರೆ ಸಾಕಾಗುತ್ತೆ. ಓಕೆನಾ? ತುಂಬ ಎಲ್ಲ ಲೆಂತಿಯಾಗೂ ಸಹ ಕ್ಯಾಟ್ಲಾಗ್ ಎಲ್ಲ ಮಾಡ್ಕೊಳ್ಬಾರ್ದು, ತುಂಬ ಪುಟ್ಟದೂ ಮಾಡ್ಕೋಬಾರ್ದು. ಒಂದು 7ರಿಂದ 8 ಇಂಚು ಉದ್ದ ಇರುವಂಥದ್ದು ಕ್ಯಾಟ್ಲಾಗ್ನ ಈ ರೀತಿ ನೀವು ರೆಡಿ ಮಾಡ್ಕೊಳ್ಳಿ. ಅಂದರೆ ಡಿಸೈನ್ ಲೆಂತ್ ಹೇಳ್ತಿದ್ದೀನಿ. ಓಕೆನಾ? ಹಾಗೆ ಕೆಲವು ಜನ ಏನಂತಂದರೆ ಮಷೀನು ನಮ್ಮ ಹತ್ರ ಈ ಮಷೀನ್ ಇದೆ ಆಗುತ್ತಾ, ಮತ್ತು ಪೋರ್ಟಬಲ್ ಮಷೀನಲ್ಲೆಲ್ಲ ಆಗುತ್ತಾ ಅಂತೇಳಿ ಕೆಲವೊಂದಷ್ಟು ಡೌಟ್ಸ್ಗಳಿದೆ. ಆದಷ್ಟು ನಾನು ನೋಡೋಣ, ಆದಷ್ಟು ಕೆಲವೊಂದು ಮೈನಸ್ ಪಾಯಿಂಟ್ಗಳಿದೆ, ಅದೇನೇನು ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಮಷಿನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ನೋಡಿ, ನಾನಿವಾಗ ಸ್ಯಾಟಿನ್ ಲೈನೆಲ್ಲ ಹಾಕ್ಕೊಂಡಾಗಿದೆ. ಬಳ್ಳಿ ಶೇಪಲ್ಲಿ ಡ್ರಾ ಮಾಡಿಕೊಂಡು ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಈ ರೀತಿ ಒಂದೊಂದು ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಪುಟ್ಟು ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ. ಆರಾಮಾಗಿ ಬಿಗಿನರ್ಸು ಮಾಡ್ಬೋದು. ಓಕೆನಾ? ಈ ಡಿಸೈನ್ನ ತುಂಬಾ ಈಸಿ ಇದೆ. ನೋಡಿ, ನಾನು ಬಳ್ಳಿ ಶೇಪ್ ಹಾಕ್ಕೊಂಡು ಒಂದು ಸೈಡೆಲ್ಲ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲೇ ನಾನು ಈ ರೀತಿ ಲೀಫ್ಗಳನ್ನ ಹಾಕ್ಕೊಳ್ತೀನಿ. ಇನ್ನೊಂದು ಸೈಡು ಕಾಂಟ್ರಾಸ್ಟ್ ಕಲರಲ್ಲಿ ಹಾಕ್ಕೊಳ್ಬೋದು. ಇಲ್ಲ ಅಂತಾರೆ ನೀವು ಎರಡು ಸೈಡೂ ಸೇಮ್ ಕಲರಲ್ಲೂ ಹಾಕ್ಕೊಳ್ಬೋದು. ಕಾಂಟ್ರಾಸ್ಟ್ ಹಾಕಬೇಕು, ಬಟ್ ಕಾಂಟ್ರಾಸ್ಟ್ ಹಾಕೋದ್ರಿಂದ ಸ್ವಲ್ಪ ಡಿಸೈನು ಡಿಫ್ರೆಂಟಾಗಿ ಕಾಣುತ್ತೆ ಅಂತ ಹೇಳಿ ಅಷ್ಟೇ. ನೋಡಿ, ಇವಾಗ ನಾನು ವೈಟ್ ಕಲರಲ್ಲಿ ಪಿಂಕ್ಗೆ ವೈಟ್ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು. ಹಾಗಾಗಿ ಈ ರೀತಿ ವೈಟ್, ಇದು ಕ್ಯಾಟ್ಲಾಗ್ ಆಗಿರೋದ್ರಿಂದ ಕಲರ್ ನೀವೇ ಚೂಸ್ ಮಾಡ್ಕೊಳ್ಬೋದು, ಯಾವ್ದು ಚೆನ್ನಾಗಿ ಕಾಣುತ್ತೆ ಕಾಂಟ್ರಾಸ್ಟಲ್ಲಿ ಅಂತೇಳಿ ಚೂಸ್ ಮಾಡಿಕೊಂಡು ಹಾಕ್ಬೋದು. ನಾನಿಲ್ಲಿ ವೈಟ್ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ವೈಟ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಈ ಸೈಡೂ ಅಷ್ಟೇ ಲೀಫ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಲೀಫು 2 ರೀತಿ ಲೀಫ್ಗಳು ಹಾಕ್ಕೊಳ್ಬೋದು. ಒಂದು ಗುಂಡು ಬರುತ್ತಲ್ವ, ಮುಂದೆ ಶಾರ್ಪ್ನೆಸ್ ಬರಲ್ಲ, ಗುಂಡಿಗೆ ಬರುತ್ತೆ, ಅದೊಂದು ಹಾಕ್ಕೊಳ್ಬೋದು. ಅಥವಾ ನಾನು ಇಲ್ಲೇನು ತೋರಿಸಿದ್ದೀನಿ ನೋಡಿ, ಈ ರೀತಿ ಲೀಫ್ನು ಹಾಕ್ಕೊಳ್ಬೋದು. ಇದರಲ್ಲೂ ಅಷ್ಟೇ ಜಸ್ಟ್ ಇದಿಷ್ಟೇ ಹಾಕಬೇಕು ಅಂತ ಏನಿಲ್ಲ. ನೋಡಿ, ನಾನಿವಾಗ ಜರಿ ಥ್ರೆಡ್ಡಲ್ಲಿ ಆ ಗ್ಯಾಪ್ ಏನಿತ್ತು ನೋಡಿ, ಅಲ್ಲಿ ಎರಡೇ ಚಿಕ್ಕ ಲೀಫ್ಗಳು ಬರುತ್ತೆ, ಲೀಫ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ನಾನು ಹೇಳ್ದೆ ಅಲ್ವಾ, ನೀವು ಇದೇ ರೀತಿಯಾಗಿ ಹಾಕಬೇಕು ಅಂತ ಏನಿಲ್ಲ. ಲೀಫ್ ಹಾಕಿರೋ ಜಾಗದಲ್ಲಿ ಮ್ಯಾಂಗೋ ಡಿಸೈನ್ನು ಸಹ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಮಾಲ್ ಸೈಜಲ್ಲೇ ಮಾಡಿಕೊಂಡ್ರೆ ಆದಷ್ಟು ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಆಫೀಸ್ ಕೆಲ್ಸಕ್ಕೆ ಹೋಗೋರು ಮತ್ತು ಟೀಚರ್ ಕೆಲ್ಸಕ್ಕೆ ಹೋಗೋರೆಲ್ಲ ಆದಷ್ಟು ಇದೇ ರೀತಿಯಾಗೇ ಇಷ್ಟಪಡ್ತಾರೆ. ಓಕೆನಾ? ಕೆಲವರು ತುಂಬ ದೊಡ್ಡ ಡಿಸೈನ್ಗಳನ್ನ ಬೇಕು ಅಂತಂತಾರೆ, ಕಡಿಮೆ ಅಮೌಂಟಲ್ಲಿ ಬೇಕು ಅಂತಂತಾರೆ. ಬಟ್ ತುಂಬ ಜನ ಆದಷ್ಟು ಸಣ್ಣ ಡಿಸೈನ್ನೇ ಇಷ್ಟಪಡೋದು. ನೋಡಿ, ನೀವು ಬೇಕಿದ್ರೆ ಜರಿ ಥ್ರೆಡ್ಡಲ್ಲಿ ಲೀಫೆಲ್ಲ ಹಾಕ್ಕೊಂಡು ಸಿಲ್ಕ್ ಥ್ರೆಡ್ಡಲ್ಲಿ ಸಣ್ಣ 2 ಲೀಫ್ ಏನು ಹಾಕ್ತಾ ಇದ್ದೀನಲ್ವ, ನಾನಿಲ್ಲಿ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದೇ ರೀತಿ ಹಾಕಬೇಕು ಅನ್ನೋದು ಏನೂ ಇಲ್ಲ. ಓಕೆನಾ? ನಿಮ್ಮ ಕ್ರಿಯೇಟಿವಿಟಿ ಮೈಂಡ್ ಯಾವ ರೀತಿ ಈ ರೀತಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನೋಡಿ ಹಾಕ್ಬೋದು. ನಾನಿಲ್ಲಿ ಆ ಜರಿ ಥ್ರೆಡ್ಡಲ್ಲಿ ಬಳ್ಳಿ ಶೇಪ್ ಏನು ಬಂದಿದೆ ಅಲ್ವಾ ಮಿಡಲ್ಲು, ಅದನ್ನು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ಬಾಲ್ ಚೈನು ಕೂಡ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನೀವು ಅಬ್ಸರ್ವ್ ಮಾಡಿ, ನಾನು ಇವಾಗ ಏನು ಕ್ಯಾಟ್ಲಾಗ್ ರೆಡಿ ಮಾಡ್ತಾ ಇದ್ದೀನಲ್ವ, ಇದರಲ್ಲಿ ಸ್ಟೋನ್ ಚೈನು ಪೈಪಿಂಗು ಅದೇನು ಯೂಸ್ ಮಾಡಿಲ್ಲ. ಜಸ್ಟ್ ಒಂದೊಂದು ಕಡೆ ಬಾಲ್ ಚೈನ್ ಅಷ್ಟೇ ಕೆಲವೊಂದು ಡಿಸೈನ್ಗೆ ಹಾಕಿದ್ದೀನಿ, ಅದೂ 1-2 ಡಿಸೈನ್ಗೆ ಹಾಕಿದ್ದೀನಿ ಅಷ್ಟೇ.
ನೀವು ಬೇಕಿದ್ರೆ ಕ್ಯಾಟ್ಲಾಗು ಸ್ಟೋನ್ ಚೈನು, ಬಾಲ್ ಚೈನು, ಪೈಪಿಂಗು ಎಲ್ಲ ಕೊಟ್ಟು ಹಾಕಿದ್ರೂ ಸ್ವಲ್ಪ ವಿಡ್ತಲ್ಲಿ ಬರುತ್ತೆ, ಅಗ್ಲವಾಗಿ ಕಾಣುತ್ತೆ, ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ನೀವು ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕೋದ್ರಿಂದ ತುಂಬ ದಿನ ಅದಕ್ಕೆ ನಾವು ಕ್ಯಾಟ್ಲಾಗ್ ಆಗಿರೋದ್ರಿಂದ ತುಂಬ ವರ್ಷಗಳನ್ನೇ ಇಡಬೇಕಾಗತ್ತೆ. ಆ ರೀತಿ ಇಡುವಾಗ ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಓಪನ್ ಆಗಿ ಇಟ್ಟರೆ ಗಾಳಿಗೆ ಅದು ಎಲ್ಲ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಇಲ್ಲೇನು ಸ್ಟೋನ್ ಚೈನ್, ಬಾಲ್ ಚೈನ್ ಏನು ಯೂಸ್ ಮಾಡ್ತಿಲ್ಲ. ಓಕೆನಾ. ಬಾಲ್ ಚೈನು ಅಷ್ಟೇ ಒಂದೆರಡು ಡಿಸೈನ್ ಯೂಸ್ ಮಾಡಿರ್ಬೋದು, ಅದು ಬಿಟ್ಟರೆ ನಾನು ಬಾಲ್ ಚೈನು ಕೂಡ ಯೂಸ್ ಮಾಡಿಲ್ಲ. ನೀವು ಬೇಕಿದ್ರೆ ಬಾಲ್ ಚೈನಲ್ಲೂ ಸಹ ಹಾಕ್ಕೊಂಡು ಫೈಲ್ ರೀತಿ ಏನಾದ್ರು ಮಾಡಿಕೊಂಡು ಕವರ್ ಒಳಗಡೆ ಹಾಕಿ ಇಡ್ತೀನಿ ಅಂತಂದರೆ ಬೇಕಿದ್ರೆ ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಯೂಸ್ ಮಾಡ್ಬೋದು. ನಾನಿಲ್ಲಿ ಇದು ಹಾಗೆ ಇಡೋದ್ರಿಂದ ನಾನು ಯಾವುದೇ ರೀತಿ ಸ್ಟೋನ್ ಚೈನ್, ಬಾಲ್ ಚೈನ್ ಯೂಸ್ ಮಾಡಿಲ್ಲ. ನೋಡಿ, ನಾನು ಇಲ್ಲೂ ಅಷ್ಟೇ ಸ್ವಲ್ಪ ದೊಡ್ಡ ಸೈಜಲ್ಲಿ ಬಳ್ಳಿ ಮೊದಲೇನು ಹಾಕ್ಕೊಂಡಿದೆ ಅಲ್ವಾ, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕ್ಕೊಂಡು ಕರುವಿನಲ್ಲಿ ಏನು ಬಂದಿದೆ ನೋಡಿ, ಅಲ್ಲಿ ನಾನು ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಪುಟ್ಟು ಪೆಟಲ್ ಬರೋ ಥರ ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಫ್ಲವರ್ಗಳೆಲ್ಲ. ಅಂದರೆ 6 ಪೆಟಲ್ ಅಂತಂದರೆ ಪೆಟಲ್ಸ್ ಎಲ್ಲ ಸ್ವಲ್ಪ ಅಗ್ಗಲುವಾಗಿ ಬರುತ್ತೆ. ಬಟ್ ಇದು ತುಂಬ ಪುಟ್ಟು ಫ್ಲವರ್ ಪೆಟಲ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ಹೇಳಿದೆ ಅಲ್ವಾ, ನೀವು ಬೇಕಿದ್ರೆ ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕಿ ಫೈಲ್ ರೀತಿ ಏನಾದರೂ ನಾವು ಇಟ್ಕೊಳ್ತೀವಿ ಕ್ಯಾಟ್ಲಾಗು ಅಂತಂದರೆ ಆ ರೀತಿ ಮಾಡಿ ಇಟ್ಕೊಳ್ಬೋದು. ಆದಷ್ಟು ಓಪನ್ ಇಡ್ತೀರಾ ಅಂತಂದರೆ ಸ್ಟೋನ್ ಚೈನ್, ಬಾಲ್ ಚೈನ್ ಅವಾಯ್ಡ್ ಮಾಡಿ. ಆಮೇಲೆ ಕೆಲವು ಬೇಕೇ ಬೇಕು ಅಂತಂದರೆ ಬೇಕಿದ್ರೆ ಹಾಕ್ಕೊಡಿ. ಇಲ್ಲ ನಾವು ಸ್ವಲ್ಪ ದಿನ ಯೂಸ್ ಮಾಡಿಕೊಂಡು ಬೇಕಿದ್ರೆ ತೆಗ್ದಾಕ್ಬಿಡ್ತೀವಿ, ಇಲ್ಲಾಂದರೆ ಬ್ಲ್ಯಾಕ್ ಆದರೂ ಪರವಾಗಿಲ್ಲ, ನಾವು ಹಾಗೆ ಇಡ್ತೀವಿ ಅಂತ ಅಂದರೆ ಪರವಾಗಿಲ್ಲ, ಯೂಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಸ್ಟೋನ್ ಚೈನು, ಬಾಲ್ ಚೈನು, ಪೈಪಿಂಗ್ ಹಾಕಿ ಏನಾದರೂ ಡಿಸೈನ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕಿ ತೋರಿಸಿ ಡಿಸೈನು ಅಂತ ಹೇಳಿ, ನಾನು ಖಂಡಿತವಾಗ್ಲೂ ತೋರಿಸ್ತೀನಿ. ಓಕೆನಾ. ಅದನ್ನು ಕೂಡ ಒಂದು ಸ್ವಲ್ಪನೇ, ತುಂಬ ಮಟ್ಟಿಗೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದೆಲ್ಲ ಪರ್ಸ್ನಲಿ ನನಗಿಷ್ಟ ಆಗಲ್ಲ ಅದು. ಅಂದರೆ ಯಾಕಂದರೆ ಬ್ಲ್ಯಾಕ್ ಆಗಿಬಿಟ್ರೆ ಡಿಸೈನ್ ಲುಕ್ಕೇ ಹೋಗ್ಬಿಡುತ್ತೆ. ಅದೆಲ್ಲ ಕ್ಯಾಟ್ಲಾಗ್ ಹಾಕಿದ್ರೆ ಕಸ್ಟಮರ್ ಕೂಡ ಒಂದೊಂದು ಸಲ ಅಂದರೆ ಈ ರೀತಿ ಬ್ಲ್ಯಾಕ್ ಆಗಿಬಿಡುತ್ತೆ, ನಾವು ಹಾಕಿಸ್ಕೊಂಡ್ಮೇಲೂ ಬ್ಲೌಸ್ ಈ ರೀತಿ ಆಗಿಬಿಡುತ್ತೆ ಅನ್ನೋದು ಅವ್ರ ಮೈಂಡಲ್ಲಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನನಗೆ ಪರ್ಸ್ನಲಿ ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಹಾಕಿ ವರ್ಕ್ ಮಾಡಿ ಕ್ಯಾಟ್ಲಾಗ್ ಮಾಡೋದು ನನಗಿಷ್ಟ ಇಲ್ಲ. ಅದಕ್ಕೋಸ್ಕರ ಬರೀ ಥ್ರೆಡ್ ವರ್ಕ್ ಮಾಡ್ತಾಯಿದ್ದೀನಿ. ಆದರೆ ಕಸ್ಟಮರ್ಗೂ ಕೂಡ ಸ್ಟೋನ್ ಚೈನ್, ಬಾಲ್ ಚೈನ್, ಪೈಪಿಂಗ್ ಎಲ್ಲ ಬಂದರೆ ಯಾವ ರೀತಿ ಕಾಣುತ್ತೆ ಅನ್ನೋದು ಒಂದು ಐಡಿಯಾ ಬೇಕಲ್ವ. ಅದಕ್ಕೋಸ್ಕರ ಹಾಕ್ತೀನಿ, ಬಟ್ ತುಂಬ ಹಾಕಲ್ಲ. ನೋಡೋಣ ಆದಷ್ಟು ಯಾವಾಗ ಮಾಡ್ತೀನಿ ಏನು ಅಂತ ಇನ್ನೂ ಐಡಿಯಾ ಇಲ್ಲ. ನಿಮ್ಗೇನಾದ್ರು ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಲಾಸ್ಟಲ್ಲಿ ಫ್ಲವರೆಲ್ಲ ಹಾಕೊಂಡಾದಮೇಲೆ ಒಂದು ಫ್ಲವರ್ಗೂ ಇನ್ನೊಂದು ಫ್ಲವರ್ಗೂ ನಾನಿಲ್ಲಿ ಜಸ್ಟ್ ಜಂಪ್ ಆಗಿದ್ದೀನಲ್ವ, ಅಲ್ಲಿ ಥ್ರೆಡ್ ಹೋಗಿರುತ್ತಲ್ವ, ಸಿಲ್ಕ್ ಥ್ರೆಡ್ಡು, ಅದೆಲ್ಲನೂ ನೀಟಾಗಿ ರಿಮೂವ್ ಮಾಡ್ಕೊಳ್ಬೇಕು. ನೀವೇನಾದ್ರು ಇದ್ರ ಮೇಲೇ ವರ್ಕ್ ಹಾಕಿದ್ರೆ ಮತ್ತೆ ಅದೆಲ್ಲ ಮಿಡಲೆಲ್ಲ ಬಂದಿರುತ್ತಲ್ವ, ಅದನ್ನೆಲ್ಲ ಸಣ್ಣದೆಲ್ಲ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಒಂದು ಥ್ರೆಡ್ ಹಾಕಿ ವರ್ಕ್ ಮಾಡಿದ್ಮೇಲೆ ಇನ್ನೊಂದು ಥ್ರೆಡ್ ಹಾಕೋದಕ್ಕೂ ಮುಂಚೆ ಎಕ್ಸ್ಟ್ರಾ ಥ್ರೆಡ್ ಎಲ್ಲನೂ ರಿಮೂವ್ ಮಾಡ್ಕೊಂಡ್ಬಿಡಿ. ನಾನಿವಾಗ ಯೆಲ್ಲೋ ಕಲರ್, ಅಂದರೆ ಬ್ಲೂಗೆ ಸ್ವಲ್ಪ ಯೆಲ್ಲೋ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೋ, ಅದಕ್ಕೋಸ್ಕರ ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಸೈಡಲ್ಲೆಲ್ಲ ನಾವು ಫಸ್ಟಿಗೆ ಏನು ಹಾಕಿದ್ವಿ ಅಲ್ವ, ಮೊದಲನೇ ಡಿಸೈನಲ್ಲಿ ಜರಿ ಥ್ರೆಡ್ಡಲ್ಲಿ ಲೀಫ್ ಹಾಕಿದ್ವಿ ಅಲ್ವ, ಅದೇ ರೀತಿಯಾಗಿಯೇ ಇದ್ರಿಗೂ ಕೂಡ ಏನು ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಈ ರೀತಿಯಾಗಿ ಲೀಫ್ಗಳನ್ನ ಹಾಕ್ಕೊಂಡು ಬರ್ತೀನಿ. ಇದು ಕೂಡ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಮೊದಲು ಏನು ಮಾಡಿದ್ವಿ ಅಲ್ವ, ಅದಕ್ಕಿಂತ ಸ್ವಲ್ಪ ವಿಡ್ತ್ ಜಾಸ್ತಿ ಬರುತ್ತೆ. ಮೊದಲು ಮಾಡಿರೋದು ಒಂದು 3/4 ಇಂಚು ಒಳಗಡೆನೇ ಬರುತ್ತೆ, ತುಂಬ ಲೇಸ್ ಹಚ್ಚಿರೋ ರೀತಿ ಕಾಣುತ್ತೆ. ಬಟ್ ಇದು 1/4 ಇಂಚಲ್ಲಿ ಬರುವಂಥದ್ದು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಮ್ಯಾಕ್ಸಿಮಮ್ಮು ನೀವು ವರ್ಕೂ ಅಷ್ಟೇ ಎಷ್ಟು ಅಗಲ ಹಾಕಬೇಕು ಅಂತ ಅಂದರೆ ಅವ್ರದ್ದು ರೆಡಿ ಶೋಲ್ಡರ್ ಎಷ್ಟಿದೆ ಬ್ಲೌಸ್ದು ಅದನ್ನು ನೋಡ್ಕೊಂಡು ಹಾಕಬೇಕಾಗುತ್ತೆ. ಈಗ 1 ಇಂಚು ರೆಡಿ ಶೋಲ್ಡರ್ ಇಟ್ಕೋತಾರೆ ಅಂತಂದರೆ ಅವ್ರಿಗೆಲ್ಲ ನೀವು ಎಕ್ಸ್ಟ್ರಾ ದೊಡ್ಡ ಅಂದರೆ ವಿಡ್ತಲ್ಲೆಲ್ಲ ಹಾಕಿಬಿಟ್ರೆ, ಈಗ 1 ಇಂಚ್ ಇಟ್ಕೋತಾರೆ, ನೀವು 2 ಇಂಚ್ ಅಗಲದಲ್ಲಿ ಕೆಲವೊಂದು ಟ್ರೇಸ್ ಮಾಡ್ಕೊಂಡೆಲ್ಲ ಹಾಕಿಬಿಟ್ರೆ ಅದು 1 ಇಂಚ್ ಶೋಲ್ಡರ್ ಇಟ್ಟಾಗ ಕೆಲವೊಂದಷ್ಟು ಡಿಸೈನು ಕಟ್ಟಿಂಗಲ್ಲಿ ಹೋಗ್ಬಿಡುತ್ತೆ. ಓಕೆನಾ. ಆಮೇಲೆ ಅವ್ರು 2 ಇಂಚೇ ರೆಡಿ ಶೋಲ್ಡರ್ ಇಟ್ಕೋತಾರೆ ಅಂತಂದರೆ ನೀವೇನಾದ್ರೂ 2 ಇಂಚಲ್ಲೇ ಹಾಕಿದ್ರೂ ಸಹ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಶೋಲ್ಡರ್ ತುಂಬ ಬರೀ ವರ್ಕೇ ಇರುತ್ತೆ. ಕೆಲವೊಬ್ಬರು ಅದೇ ರೀತಿಯಾಗಿ ಇಷ್ಟಪಡೋರು ಇರ್ತಾರೆ. ನಿಮಗೆ ಕಸ್ಟಮರ್ ಗೊತ್ತಿರುತ್ತಲ್ವ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ, ಅದ್ರ ಮೇಲೆ ನೀವು ವರ್ಕ್ನ ಅನ್ನೋದನ್ನು ಮಾಡಿಕೊಡ್ಬೇಕಾಗತ್ತೆ ಕಸ್ಟಮರ್ಗೆ. ಬಟ್ ಕೆಲವೊಬ್ಬರಿಗೆ ಆದಷ್ಟು ನನಗನ್ಸಿರೋ ಪ್ರಕಾರ ಶೋಲ್ಡರ್ ಏನಿರುತ್ತೆ ನೋಡಿ, ಅದಕ್ಕಿಂತ ಒಂದು 1/2 ಇಂಚು ನಿಮ್ಮ ವರ್ಕು ಕಡಿಮೆನೇ ಇರಲಿ, ಆವಾಗ ವರ್ಕು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ.
ಅಥವಾ ಕಸ್ಟಮರ್ಗೆ ತುಂಬ ದೊಡ್ಡ ಡಿಸೈನ್ ಇಷ್ಟ ಇಲ್ಲ ಅಂತ ಯಾವುದು ಶೋಲ್ಡರ್ ಎಷ್ಟಾರು ಇರಲಿ 3 ಇಂಚ್ ಇರಲಿ 3.5 ಇಂಚ್ ಇರಲಿ ಎಷ್ಟೇ ದೊಡ್ಡ ಸೈಜ್ ಬ್ಲೌಸ್ ಆದ್ರೂ ಸಣ್ಣ ಸೈಜಲ್ಲಿ ಅಂತ ಅಂದರೆ ಆದಷ್ಟು ಒಂದು 3/4 ಇಂಚು ಅಥವಾ 1 ಇಂಚು ಒಳಗಡೆನೇ ಡಿಸೈನ್ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಸಿಂಪಲಾಗಿ ಅಂದರೆ ತುಂಬ ಡೀಸೆಂಟಾಗಿ ಕಾಣುತ್ತೆ ವರ್ಕ್ ಅನ್ನೋದು. ಈ ರೀತಿ ಬಟನ್ ಸ್ಟಿಚ್ಚು ಹಾಕ್ಕೊಳ್ಬೋದು ಅಥವಾ ಸ್ಟೋನು ಕೂಡ ಆ್ಯಡ್ ಮಾಡ್ಬೋದು. ಕೆಲವರು ಕಸ್ಟಮರ್ ಸ್ಟೋನ್ ಎಲ್ಲ ಬೇಡ ನಮಗೆ ಅದೆಲ್ಲ ಉದುರೋಗುತ್ತೆ ಅಂತ ಹೇಳ್ತಾರಲ್ವ, ಆ ಥರದವ್ರಿಗೆ ಥ್ರೆಡ್ಡಲ್ಲೇ ನೀವು ಬಟನ್ ಸ್ಟಿಚ್ ಹಾಕ್ಕೊಟ್ರು ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಎರಡೂ ರೀತಿಯೂ ಸಹ ಹಾಕ್ಕೊಂಡಿದ್ದೀನಿ. ಇಲ್ಲ ನಮಗೆ ಬಾಲ್ ಚೈನ್ ಎಲ್ಲ ಇಷ್ಟ ಆಗಲ್ಲ ಅಂತಂದರೆ ಹಾಗೆ ಜರಿ ಥ್ರೆಡ್ಡಲ್ಲೂ ಸಹ ನಾನು ಮೊದಲು ಹಾಕಿರುವಂಥ ಡಿಸೈನ್ಗೆ ಏನು ಹಾಕ್ತೆ ಅಲ್ವಾ ಅದೇ ರೀತಿಯಾಗಿ ಜರಿ ಥ್ರೆಡ್ಡಲ್ಲಿ ಆ ಬಳ್ಳಿ ಶೇಪ್ ಹಾಕ್ಕೊಂಡು ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ನೀವೇನಾದ್ರು ಫ್ಲವರ್ ಮಧ್ಯೆ ಸ್ಟೋನ್ ಆ್ಯಡ್ ಮಾಡ್ತು ಅಂತಂದರೆ ತುಂಬ ಡಿಸೈನ್ ಅನ್ನೋದು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನೀವು ಇದಕ್ಕೇ ಸ್ಟೋನ್ ಚೈನು ಬಾಲ್ ಚೈನ್ ಎಲ್ಲ ಪೈಪಿಂಗ್ ಅದೆಲ್ಲ ಕೊಡ್ತೀರಾ ಅಂತಂದ್ರಂತೂ ಅಲ್ಟಿಮೇಟಾಗಿ ಕಾಣುತ್ತೆ ಡಿಸೈನ್ ಅನ್ನೋದು. ನೋಡಿ ಬೇಕಿದ್ರೆ ಟ್ರೈ ಮಾಡಿ, ಕಸ್ಟಮರ್ ಬ್ಲೌಸ್ ಮೇಲೆಲ್ಲ ಟ್ರೈ ಮಾಡ್ಬೋದು. ಮತ್ತು ಈ ಥರ ಸ್ಟಿಚ್ಚು ಹಾಕಿರುವಂಥ ಸ್ಟಿಚಸ್ಸು ತುಂಬ ಈಸಿ. ಅಂದರೆ ಒಂದು ಲೀಫ್ ಡಿಸೈನ್ ಇಟ್ಕೊಂಡು ನಾವು ಇಡೀ ಕಂಪ್ಲೀಟಾಗಿ ವರ್ಕ್ನ ಮಾಡಿರೋದಲ್ವ, ಆರಾಮಾಗಿ ಮಾಡ್ಬೋದು. ನಾನು ಹೇಳ್ತಿರ್ತೀನಿ, ನೀವು ಬ್ರೇಕ್ ಬ್ಯಾಲೆನ್ಸ್ ಒಂದು ಕಲ್ತ್ಕೊಂಡು ಲೀಫ್ ಡಿಸೈನ್ ಒಂದೇ ಒಂದು ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ಆ ಲೀಫ್ ಡಿಸೈನಲ್ಲೇ ಎಷ್ಟೊಂದು ಥರ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ನೀವು ಲೀಫ್ ಡಿಸೈನ್ ಕಲ್ತ್ಕೊಂಡಿದ್ದೀರಾ ಅಂತ ಅಂದರೆ ಒಂದು 70% 80% ಎಂಬ್ರಾಯ್ಡ್ರಿ ಕಲ್ತಾಗೇ ಲೆಕ್ಕ. ಓಕೆನಾ? ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ನೀವು ಲೀಫ್ ಡಿಸೈನ್ ಒಂದು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಅದು ಕಲ್ತಾದ್ಮೇಲೆ ನೀವು ಬೇರೆ ಯಾವುದೇ ಡಿಸೈನ್ ಬಂದ್ರೂ ಮಾಡುವಂಥ ಕೆಪಾಸಿಟಿ ನಿಮಗಿರುತ್ತೆ ಅಂತ ಹೇಳ್ತೀನಿ. ನೋಡಿ ನಾನಿವಾಗ ಇಲ್ಲಿ ಬಟನ್ ಸ್ಟಿಚ್ ಫ್ಲವರ್ ಮಧ್ಯೆ ಬಟನ್ ಸ್ಟಿಚ್ ಜರಿ ಥ್ರೆಡಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಟೋನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಫ್ಲವರ್ ಇರೋ ಕಡೆ ಮ್ಯಾಂಗೋ ಶೇಪ್ ಹಾಕೋಬೋದು, ಅಥವಾ ನಾವು ಮೊದಲು ಹಾಕಿದ್ವಲ್ಲ ಲೀಫು, ಆ ಥರ ಲೀಫು ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕೊಂಡ್ರೂ ಚೆನ್ನಾಗಿ ಕಾಣುತ್ತೆ. ಡಿಸೈನ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಜವಾಗ್ಲೂ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ಆಫ್ಲೈನ್ ಕ್ಲಾಸು ಮತ್ತು ಆನ್ಲೈನ್ ಕ್ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಅಥವಾ ನಮಗೆ ಟ್ರೇಸಿಂಗ್ ಡಿಸೈನ್ಗಳು ಬೇಕು, ನೆಕ್ ಡಿಸೈನ್ ಆಗಲಿ ಸ್ಲೀವ್ ಬುಟ್ಟ ಡಿಸೈನ್ ಆಗಲಿ ಬೇಕು ಅಂತಂದರೆ ಆಲ್ರೆಡಿ ನಾವು ಒಂದು 50 ಡಿಸೈನ್ ಸ್ಲೀವ್ ಬುಟ್ಟ ಡಿಸೈನ್ನ ನಾನು ರೆಡಿ ಮಾಡಿದ್ದೀನಿ. ನಿಮ್ಗೇನಾದ್ರು ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಲ್